ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಡಿಸೆಂಬರ್ 15 ಮತ್ತು 16ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಇಂಡಿಯಾಸ್ ಇಂಪೋರ್ಟ್ ಡಿಪೆಂಡೆನ್ಸ್ ಆನ್ ಚೈನಾದ ಕುರಿತಂತೆ, ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್, ಹಾಗೆ ಪತ್ರಿಕೆ 3ರ ಅಡಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚಿನ ತವಾಂಗ್ನಲ್ಲಿ ಭಾರತ ಮತ್ತು ಚೈನಾದ ನಡುವೆ ನಡೀತಿರ್ತಕ್ಕಂಥ ಈ ಒಂದು ಡೆವಲಪ್ಮೆಂಟ್ಸ್ಗಳಿಂದಾಗಿ ಚೈನಾದೊಟ್ಟಿಗಿನ ಟ್ರೇಡ್ ಟೈಸ್ಗಳನ್ನು ಸಿವರ್ ಮಾಡ್ಕೊಳ್ಳೋದ್ರ ಬಗ್ಗೆ, ಅಂದರೆ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ. ಆದರೆ ಇದಕ್ಕೆ ಕಾಂಟ್ರರಿ ಅನ್ನುವಂತೆ ಭಾರತ ಮತ್ತು ಚೈನಾದ ನಡುವಿನ ಟ್ರೇಡನ್ನು ನೋಡಿದ್ರೆ, ಚೈನಾದಿಂದ ಭಾರತಕ್ಕೆ ಬರುವಂಥ ಇಂಪೋರ್ಟ್ಸ್ ಅನ್ನುವಂಥದ್ದು 2020ರ ಗ್ಯಾಲ್ವಾನ್ ವ್ಯಾಲಿ ಕ್ಲಾಶ್ನ ನಂತರದಲ್ಲಿ ಶಾರ್ಪ್ ಇನ್ಕ್ರೀಸ್ ಕಂಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅಂದರೆ ಚೈನಾದಿಂದ ಬರುವಂಥ ಇಂಪೋರ್ಟ್ಸ್ ಅನ್ನುವಂಥದ್ದು ಭಾರತದಲ್ಲಿ ಹೆಚ್ಚಾಗ್ತಾ ಇದೆ, ಇಂಪೋರ್ಟ್ ಡಿಪೆಂಡೆನ್ಸಿ ಅನ್ನುವಂಥದ್ದು ಹೆಚ್ಚಾಗಿದೆ ಚೈನಾದ ಮೇಲೆ ಅನ್ನುವಂಥದ್ದು. ಹಾಗಾದರೆ ಇಂಡಿಯಾ ಮತ್ತು ಚೈನಾದ ನಡುವಿನ ಟ್ರೇಡ್ ರಿಲೇಷನ್ಸ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದೇ ಆದರೆ, ಚೈನಾ ಅನ್ನುವಂಥದ್ದು ಇಂಡಿಯಾದ ಸೆಕೆಂಡ್ ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಭಾರತದ ಫಸ್ಟ್ ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಯಾವುದು ಅಂತ ಅಂದರೆ ಯುನೈಟೆಡ್ ಸ್ಟೇಟ್ಸ್. ಇದಾದ ನಂತರ ಚೈನಾ ಸೆಕೆಂಡ್ ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗುತ್ತೆ. 2021-22ರ ಸಾಲಿನಲ್ಲಿ ಇಂಡೋ ಚೈನಾ ಬೈಲಾಟ್ರಲ್ ಟ್ರೇಡ್ ಅನ್ನುವಂಥದ್ದು $115.83 ಬಿಲಿಯನ್ ಗಳಷ್ಟು ಇದ್ದಂಥದ್ದು. ಒಟ್ಟಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮಾಡುವಂಥ ಟ್ರೇಡನ್ನು ನೋಡಿದ್ರೆ, ಮರ್ಚೆಂಟೈಸ್ ಟ್ರೇಡ್ ಅನ್ನುವಂಥದ್ದು $1035 ಬಿಲಿಯನ್ ಗಳಿದೆ. ಇದರ ಶೇಕಡ 11.2% ಭಾಗದಷ್ಟು ಟ್ರೇಡನ್ನು ಕೇವಲ ಚೈನಾ ಒಂದೇ ರಾಷ್ಟ್ರದೊಟ್ಟಿಗೆ ಭಾರತ ಮಾಡುತ್ತೆ. ಅಂದರೆ ಎಷ್ಟು ಹೆಚ್ಚಿಗೆ ಚೈನಾ ಮತ್ತು ಭಾರತದ ನಡುವಿನ ಟ್ರೇಡ್ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನು ಕಾಣಬಹುದು. ಚೈನಾ ಆಸ್ ಅ ಟ್ರೇಡಿಂಗ್ ಪಾರ್ಟ್ನರ್ 10ನೇ ಸ್ಥಾನದಲ್ಲಿತ್ತು 2 ದಶಕಗಳ ಹಿಂದೆ. ಅಂದರೆ 20 ವರ್ಷಗಳ ಹಿಂದೆ ಟ್ರೇಡಿಂಗ್ ಪಾರ್ಟ್ನರ್ ಅನ್ನುವಂಥ ವಿಚಾರದಲ್ಲಿ 10ನೇ ಸ್ಥಾನದಲ್ಲಿತ್ತು. ಆದರೆ ಇವತ್ತು 2ನೇ ಸ್ಥಾನದಲ್ಲಿರುವಂಥದ್ದನ್ನು ಕಾಣ್ತೇವೆ. 2002-3ರಿಂದಲೂ ಕೂಡ ಇದು ಅಪ್ವರ್ಡ್ ಟ್ರೆಂಡನ್ನು ಕಾಣ್ತಾ ಬಂದಿರತಕ್ಕಂಥದ್ದು. ಚೈನಾ ಅನ್ನುವಂಥದ್ದು ಇಂಡಿಯಾದ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿತ್ತು 2011, 12, 13, 14, 17, 18, 20, 21ರ ಸಾಲಿನಲ್ಲಿ. ಆದರೆ ಈಗ ಸೆಕೆಂಡ್ ಪ್ಲೇಸ್ನಲ್ಲಿದೆ ಅನ್ನುವಂಥದ್ದು ಗೊತ್ತಿರಲಿ. ಏನೆಲ್ಲ ಮೇಜರ್ ಇಂಪೋರ್ಟ್ಸ್ಗಳನ್ನು ನಾವು ಚೈನಾದಿಂದ ಮಾಡ್ಕೊಳ್ತೇವೆ ಅಂತ ಅಂದರೆ, ಟಾಪ್ ಕಮೋಡಿಟೀಸ್ ಅಂತ ಅಂದರೆ ಎಲೆಕ್ಟ್ರಿಕಲ್ ಮಷಿನರಿ, ಫಸ್ಟ್ನೇದಾಗಿ ಎಲೆಕ್ಟ್ರಿಕಲ್ ಮಷಿನರಿ, ನಂತರ ಟೆಲಿವಿಷನ್ ಇಮೇಜ್ ಮತ್ತು ಸೌಂಡ್ ರೆಕಾರ್ಡರ್ಸ್ಗಳು, ರಿಪ್ರೊಡ್ಯೂಸರ್ಸು ಮತ್ತು ಅವುಗಳ ಭಾಗಗಳನ್ನು ತರಿಸ್ಕೊಳ್ತೇವೆ. ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳು, ಆರ್ಗ್ಯಾನಿಕ್ ಆಗಿರುವಂಥ ಕೆಮಿಕಲ್ಸ್ಗಳನ್ನು ತರಿಸುವಂಥದ್ದು, ಹಾಗೆ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಆರ್ಟಿಕಲ್ಸ್ಗಳು, ಫರ್ಟಿಲೈಸರ್ಸ್ಗಳು, ಇವೆಲ್ಲವನ್ನು ನಾವು ಹೆಚ್ಚಿನದಾಗಿ ಇಂಪೋರ್ಟ್ ಮಾಡ್ಕೊಳ್ತೇವೆ. ಮೋಸ್ಟ್ ವ್ಯಾಲ್ಯೂಡ್ ಚೈನೀಸ್ ಇಂಪೋರ್ಟ್ಸ್ ಅಂತ ಅಂದರೆ ಪರ್ಸ್ನಲ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಥವಾ ಪಾಮ್ ಟಾಪ್ ಆಗಿರ್ಬೋದು, ಮೊನೊಲಿಥಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳು, ಡಿಜಿಟಲ್ ಲಿಥಿಯಂ ಅಯಾನ್ ಸೋಲಾರ್ ಸೆಲ್ಸ್, ಇವೆಲ್ಲವನ್ನ ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ ಚೈನಾದಿಂದ. ಮೇಜರ್ ಎಕ್ಸ್ಪೋರ್ಟ್ಸ್ ಏನು 2021-22ರ ಸಾಲಿನಲ್ಲಿ ಚೈನಾಗೆ ಅಂತ ಅಂದರೆ, ಚೈನಾ ಮತ್ತು ಭಾರತ ಮಾಡಿರ್ತಕ್ಕಂಥ ಒಟ್ಟಾರೆ ಶಿಪ್ಮೆಂಟ್ಸ್ಗಳ ಕೇವಲ ಶೇಕಡ 5% ಭಾಗವನ್ನು ಮಾತ್ರ ಭಾರತ ಎಕ್ಸ್ಪೋರ್ಟ್ ಮಾಡಿದೆ. ಮೇಜರ್ ಎಕ್ಸ್ಪೋರ್ಟ್ಸ್ ಅಂತ ಅಂದರೆ ಓರ್ಸ್, ಸ್ಲ್ಯಾಗ್, ಆ್ಯಶ್, ಆರ್ಗ್ಯಾನಿಕ್ ಕೆಮಿಕಲ್ಸ್ಗಳು, ಮಿನರಲ್ ಫ್ಯೂಯಲ್ಸ್ ಅಥವಾ ಆಯಿಲ್ಸ್ಗಳು, ಹಾಗೆಯೇ ಐರನ್ ಆ್ಯಂಡ್ ಸ್ಟೀಲ್, ಅಲ್ಯೂಮಿನಿಯಂ ಆ್ಯಂಡ್ ಆರ್ಟಿಕಲ್ಸ್, ಕಾಟನ್, ಇವೆಲ್ಲವನ್ನು ಭಾರತ ಎಕ್ಸ್ಪೋರ್ಟ್ ಮಾಡಿದೆ ಚೈನಾಗೆ. ಭಾರತ ಯಾವ ರಾಷ್ಟ್ರಗಳೊಟ್ಟಿಗೆ ಯಾವ ರೀತಿಯಾದಂಥ ಟ್ರೇಡ್ ರಿಲೇಷನ್ಸನ್ನು ಹೊಂದಿದೆ, ಆ ಒಂದು ಟ್ರೇಡ್ ಅನ್ನುವಂಥದ್ದು ಬರ್ತಾ ಬರ್ತಾ ಇನ್ಕ್ರೀಸಿಂಗ್ ಟ್ರೆಂಡ್ನಲ್ಲಿದೆಯಾ ಅಥವಾ ಡಿಕ್ರೀಸಿಂಗ್ ಟ್ರೆಂಡ್ನಲ್ಲಿದೆಯಾ? ಒಂದು ವೇಳೆ ಬಹಳ ಹತ್ತಿರವಾಗಿ ಅಂದರೆ ನಾವು ಹೆಚ್ಚು ಅವರೊಟ್ಟಿಗೆ ಟ್ರೇಡ್ ಮಾಡ್ತೇವೆ ಅಂದರೆ, ಅಂತಾರಾಷ್ಟ್ರಗಳೊಟ್ಟಿಗೆ ಮುಖ್ಯವಾಗಿ ನಾವು ಏನನ್ನು ಆಮದು ಮಾಡ್ತೇವೆ, ರಫ್ತು ಮಾಡ್ತೇವೆ, ಈ ರೀತಿಯ ಅಂಶಗಳು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ, ನಮಗೆ ತಿಳಿದಿರಬೇಕು. ಹಾಗೆ ಪತ್ರಿಕೆ 3ರ ಅಡಿಯಲ್ಲಿ ಮೇನ್ಸ್ ಉತ್ತರಗಳನ್ನು ಬರೆಯುವಾಗ ಕೂಡ ಈ ಕಂಟೆಂಟನ್ನು ಬಳಸ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಸ್ಟೇಟಸ್ ಆಫ್ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್, ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಹಾಗೆ ಪತ್ರಿಕೆ 3ರ ಅಡಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕನ್ಸರ್ವೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಕೂಡ ಓದ್ಕೊಳ್ಬಹುದಾಗುತ್ತೆ. ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ, ಸರ್ಕಾರವು ಈಗ ಸೋಲಾರ್ ಪ್ರಾಜೆಕ್ಟ್ಸ್ಗಳನ್ನು ವಿತ್ ಎ ಕೆಪಾಸಿಟಿ ಆಫ್ ನಿಯರ್ಲಿ 39,000 ಮೆಗಾವ್ಯಾಟ್ಸ್ಗಳಷ್ಟಿರ್ತಕ್ಕಂಥ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಸ್ಯಾಂಕ್ಷನನ್ನು ಮಾಡಿದೆ. ಆದರೆ ಕೇವಲ ಶೇಕಡ 25% ಮಾತ್ರವೇ ಸದ್ಯದವರೆಗೂ ನಾವು ಕಮಿಷನ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ಒಂದು ರಿಪೋರ್ಟನ್ನು ತಿಳಿಸ್ತಾ ಇದೆ. ಈ ಸೋಲಾರ್ ಪ್ರಾಜೆಕ್ಟ್ಸ್ಗಳು ಸ್ಕೀಮ್ ಫಾರ್ ಡೆವಲಪ್ಮೆಂಟ್ ಆಫ್ ಸೋಲಾರ್ ಪಾರ್ಕ್ಸ್ ಆ್ಯಂಡ್ ಅಲ್ಟ್ರಾ ಮೆಗಾ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಅನ್ನುವಂಥ ಸ್ಕೀಮ್ನ ಅಡಿಯಲ್ಲಿ ಸ್ಯಾಂಕ್ಷನ್ ಆಗಿದ್ವು. ಆದರೆ ಸ್ಯಾಂಕ್ಷನ್ ಆಗಿದ್ದಂಥ ಶೇಕಡ 25% ಭಾಗವನ್ನು ಮಾತ್ರವೇ ಕಮಿಷನ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂಥೇಳಿ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಸ್ಕೀಮ್ ಫಾರ್ ಡೆವಲಪ್ಮೆಂಟ್ ಆಫ್ ಸೋಲಾರ್ ಪಾರ್ಕ್ಸ್ ಆ್ಯಂಡ್ ಅಲ್ಟ್ರಾ ಮೆಗಾ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಅನ್ನುವಂಥ ಒಂದು ಯೋಜನೆ ಏನಿತ್ತು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿಯವರು 2014ರಲ್ಲಿ
ಹೊರತಂದಿದಂಥದ್ದು. ಈ ಸ್ಕೀಮ್ನ ಅಡಿಯಲ್ಲಿ ಅಟ್ಲೀಸ್ಟ್ 25 ಸೋಲಾರ್ ಪಾರ್ಕ್ಸ್ಗಳನ್ನು ಹಾಗೆಯೇ ಅಲ್ಟ್ರಾ ಮೆಗಾ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಪ್ರಪೋಸ್ ಮಾಡಿತ್ತು ಈ ಒಂದು ಸ್ಕೀಮ್ ಅನ್ನುವಂಥದ್ದು. ಇದರ ಅಡಿಯಲ್ಲಿ 25 ಸೋಲಾರ್ ಪಾರ್ಕ್ಸ್ ಮತ್ತು ಅಲ್ಟ್ರಾ ಮೆಗಾ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಸೆಟಪ್ ಮಾಡುವಂಥದ್ದನ್ನು ಪ್ರಪೋಸ್ ಮಾಡಿತ್ತು ಈ ಒಂದು ಯೋಜನೆ. 20,000 ಮೆಗಾವ್ಯಾಟ್ಸ್ ಆಫ್ ಸೋಲಾರ್ ಪವರನ್ನು ಇನ್ಸ್ಟಾಲ್ ಕೆಪಾಸಿಟಿ ವಿತಿನ್ ಅ ಸ್ಪ್ಯಾನ್ ಆಫ್ 5 ಇಯರ್ಸ್ ಇಷ್ಟು ಇರುವಂತೆ ಮಾಡಬೇಕು ಅಂತ ಹೇಳಿ 2014-15 ಸಾಲಿನಿಂದ ಪ್ರಾರಂಭ ಆಗಿ 2019 ಒಳಗಾಗಿ ಈ ಒಂದು ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿ ಸೋಲಾರ್ ಪವರ್ ಕೆಪಾಸಿಟಿಯನ್ನು 20,000 ಮೆಗಾವ್ಯಾಟ್ಸ್ಗಳಿಗೆ ಇನ್ಕ್ರೀಸ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ದ ಕೆಪಾಸಿಟಿ ಆಫ್ ದಿ ಸ್ಕೀಮ್ ಅಂತ ಅಂದರೆ ಇದನ್ನು 20,000 ಮೆಗಾವ್ಯಾಟ್ನಿಂದ 40,000 ಮೆಗಾವ್ಯಾಟ್ಗೆ ಎನ್ಹಾನ್ಸ್ ಕೂಡ ಮಾಡಲಾಗಿತ್ತು. ಈ ಪಾರ್ಕ್ಸ್ಗಳು 2021-22ರಲ್ಲಿ ಪ್ರಪೋಸ್ ಆಗಿದ್ವು ಸೆಟಪ್ ಆಗುವಂಥದ್ದಕ್ಕೆ. ಯಾತಕ್ಕೆ ಅಂತ ಅಂದರೆ ಈ 20,000 ಮೆಗಾವ್ಯಾಟನ್ನು 40,000 ಮೆಗಾವ್ಯಾಟ್ ಆಗಿ ಎನ್ಹಾನ್ಸ್ ಮಾಡುವಂಥ ಒಂದು ಕೆಪಾಸಿಟಿಯನ್ನು ಹೊಂದಿರುವಂಥ ಪಾರ್ಕ್ಸ್ಗಳನ್ನು ಕೂಡ ಪ್ರಪೋಸ್ ಮಾಡಲಾಗಿತ್ತು 21-22ರಲ್ಲಿ ಸೆಟಪ್ ಮಾಡೋದಕ್ಕೆ ಅಂತ ಹೇಳಿ. ಹಾಗಾದರೆ ಇದರ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಈ ಒಂದು ಯೋಜನೆ ಅಡಿಯಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾರು ಅಂದರೆ ಸೋಲಾರ್ ಪವರ್ ಪಾರ್ಕ್ ಡೆವಲಪರ್ ಅಂತ ಹೇಳಿ ಇವರನ್ನು ನಾವು ಇಂಪ್ಲಿಮೆಂಟಿಂಗ್ ಏಜೆನ್ಸಿಯಾಗಿ ಈ ಒಂದು ಯೋಜನೆಗೆ ಕಾಣಬಹುದು. ಇನ್ನು ಇದರ ಫೀಚರ್ಸ್ ಏನು ಅಂತ ಅಂದರೆ ಸ್ಟೇಟ್ಸ್ ಅಥವಾ ಯುಟೀಸ್ಗಳಲ್ಲಿ ಸೋಲಾರ್ ಪಾರ್ಕ್ಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ಇದು ಈ ಸ್ಕೀಮ್ ಎನ್ವಿಸೇಜ್ ಮಾಡುತ್ತೆ ಅಥವಾ ಸಪೋರ್ಟ್ ಮಾಡುತ್ತೆ ಇನ್ ವೇರಿಯಸ್ ಲೊಕೇಶನ್ ಇನ್ ದಿ ಕಂಟ್ರಿ. ವಿತಿನ್ ಅ ವ್ಯೂ ಏನು ಅಂತ ಅಂದರೆ ರಿಕ್ವೈರ್ಡ್ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡುವಂಥದ್ದು, ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಸೆಟಪ್ ಮಾಡುವಂಥದ್ದು. ಸೋಲಾರ್ ಪಾರ್ಕ್ಸ್ಗಳು ಸ್ಟೇಟ್ ಗೌರ್ಮೆಂಟ್ಸ್ ಮತ್ತು ಅದರ ಏಜೆನ್ಸೀಸ್, ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಮತ್ತು ಪ್ರೈವೇಟ್ ಎಂಟರ್ಪ್ರಿನರ್ಸ್ ಇವರೆಲ್ಲರ ಒಂದು ಕೊಲಾಬ್ರೇಷನ್ನ ಆಧಾರದ ಮೇಲೆ ಡೆವಲಪ್ ಆಗ್ತವೆ ಸೋಲಾರ್ ಪಾರ್ಕ್ಸ್ ಅನ್ನುವಂಥದ್ದು. ಹಾಗಾದರೆ ಸದ್ಯದಲ್ಲಿರ್ತಕ್ಕಂಥ ಸೋಲಾರ್ ಪ್ರಾಜೆಕ್ಟ್ ಕಮಿಷನಿಂಗಿಗೆ ಏನೆಲ್ಲ ಅಡೆತಡೆಗಳಿದೆ, ಏನು ಚಾಲೆಂಜಸ್ಗಳಿದೆ ಅಂತ ಅಂದರೆ ಒಂದು ಲ್ಯಾಂಡ್ ಅಕ್ವಿಸಿಷನ್ ಅನ್ನುವಂಥದ್ದು ಸಮಸ್ಯೆ ಆಗ್ತಾ ಇದೆ. ಮತ್ತೊಂದು ಸಮಸ್ಯೆ ಅಂತ ಅಂದರೆ ಏನು ಟೈಮನ್ನು ಪ್ರಾಜೆಕ್ಟ್ಗೆ ಅಂತ ಹೇಳಿ ಮೀಸಲಿಡಲಾಗಿತ್ತೋ ಆ ಒಂದು ಅವಧಿಗೂ ಮತ್ತು ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿ ಇಲ್ಲಿ ಜನ್ರೇಟ್ ಆಗುವಂಥ ಪವರನ್ನು ಏನು ರೂಟ್ ಮಾಡಲಾಗತ್ತೆ ಗ್ರಿಡ್ಡಿಗೆ, ಆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲಿಕ್ಕೆ ಈ ಎರಡರ ನಡುವಿನ ಒಂದು ಟೈಮ್ ಅಂತ ಹೇಳಿ ಏನಿದೆ ಅದು ಮ್ಯಾಚ್ ಆಗಬೇಕಾಗಿತ್ತು. ಆದರೆ ಇಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೇವೆ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳು ಮತ್ತು ಕೋವಿಡ್-19ನಿಂದ ಆದಂಥ ಎಕನಾಮಿಕ್ ಆ್ಯಕ್ಟಿವಿಟಿಯ ಹಾಲ್ಟ್ ಕೂಡ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಮತ್ತೊಂದು ಸಮಸ್ಯೆ ರೀಸೆಂಟ್ ಇಯರ್ಸ್ನಲ್ಲಿ ಹ್ಯಾಬಿಟೇಟ್ ಆಫ್ ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನುವಂಥದ್ದು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒಂದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದ್ದು 200ಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ರಾಜಸ್ಥಾನದಲ್ಲಿ ಇದನ್ನು ಕಾಣ್ತೇವೆ. ಇದನ್ನು ಎನ್ಕ್ರೋಚ್ಡ್ ಮಾಡಲಾಗಿದೆ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳಿಗೆ, ಪರ್ಟಿಕ್ಯುಲರ್ಲಿ ಟ್ರಾನ್ಸ್ಮಿಷನ್ ಲೈನ್ಸ್ಗಳನ್ನು ಹಾಕಲಿಕ್ಕೆ ಅಂತ ಹೇಳಿ. ಇದರಿಂದಾಗಿ ಈ ಬರ್ಡನ್ನು ಇನ್ನಷ್ಟು ಎಂಡೇಂಜರ್ ಮಾಡುವಂತೆ ಆಗಿದೆ. ಇದು ಒಂದು ರೀತಿಯ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಆಗುತ್ತೆ ಈ ಒಂದು ಯೋಜನೆ ಜಾರಿಗೆ ಬರಲಿಕ್ಕೆ. ಇನ್ನು ಸುಪ್ರೀಂ ಕೋರ್ಟ್ ಏಪ್ರಿಲ್ 2022ರಲ್ಲಿ ಡೈರೆಕ್ಟ್ ಮಾಡಿದೆ ಪವರ್ ಕಂಪನೀಸ್ಗಳು ಅಂಡರ್ಗ್ರೌಂಡ್ ಕೇಬಲ್ಸ್ಗಳನ್ನು ಸೋಲಾರ್ ಪಾರ್ಕ್ಸ್ಗಳಲ್ಲಿ ರಾಜಸ್ಥಾನದಲ್ಲಿ ಲೇ ಮಾಡೋದ್ರ ಬಗ್ಗೆ. ದೋ ಫ್ಯೂ ಕಂಪನೀಸ್ಗಳು ಆ್ಯಕ್ಚುಲಿ ಕಂಪ್ಲೈ ಮಾಡಿದ್ದಾವೆ, ಆದರೆ ಗೌರ್ಮೆಂಟ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಲೇಯಿಂಗ್ ಅಂಡರ್ಗ್ರೌಂಡ್ ಕೇಬಲ್ಸ್ ವುಡ್ ಗ್ರೇಟ್ಲಿ ರೈಸ್ ದಿ ಕಾಸ್ಟ್ ಆಫ್ ಸೋಲಾರ್ ಪವರ್ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓವರಾಲ್ ಭಾರತದಲ್ಲಿ ಸೋಲಾರ್ ಎನರ್ಜಿಯ ಸ್ಥಿತಿಗತಿ ಹೇಗಿದೆ ಅಂತ ಅಂದರೆ 2022ರ ಅಕ್ಟೋಬರ್ನ ಪ್ರಕಾರ 61 ಗಿಗಾವ್ಯಾಟ್ ಆಫ್ ಸೋಲಾರ್ ಪವರ್ ಅನ್ನುವಂಥದ್ದು ಈಗಾಗಲೇ ಭಾರತದಲ್ಲಿ ಇನ್ಸ್ಟಾಲ್ ಆಗಿದೆ. ಆದರೆ ಭಾರತವು 175 ಗಿಗಾವ್ಯಾಟ್ಸ್ಗಳಷ್ಟು ರಿನ್ಯೂವಬಲ್ ಎನರ್ಜಿಯನ್ನು 2022ರ ಕೊನೆಯ ಒಳಗಾಗಿ ಅಚೀವ್ ಮಾಡ್ತೇವೆ ಅನ್ನುವಂಥ ಒಂದು ಆಂಬಿಷಿಯಸ್ ಟಾರ್ಗೆಟನ್ನು ಹೊಂದಿತ್ತು. ಇದನ್ನು 500 ಗಿಗಾವ್ಯಾಟಿಗೆ 2030ರ ವೇಳೆಗೆ ಎಕ್ಸ್ಪ್ಯಾಂಡ್ ಮಾಡ್ತೇವೆ ಅನ್ನುವಂಥದ್ದು ಕೂಡ ನಮ್ಮ ಒಂದು ಆಂಬಿಷಿಯಸ್ ಟಾರ್ಗೆಟ್ ಆಗಿದೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಆಗಿದೆ ರಿನ್ಯೂವಬಲ್ ಎನರ್ಜಿಗೆ. ಆದರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಆಗಿದೆ ಏಷ್ಯಾದಲ್ಲಿ ನ್ಯೂ ಸೋಲಾರ್ PV ಕೆಪಾಸಿಟಿಗೆ. ಹಾಗೆಯೇ ಥರ್ಡ್ ಗ್ಲೋಬಲಿ ರ್ಯಾಂಕ್ ಆಗಿದೆ ಮತ್ತು ಫೋರ್ತ್ ಆಗಿದೆ ಟೋಟಲ್ ಇನ್ಸ್ಟಾಲೇಷನ್ಸ್ಗಳ ವಿಚಾರದಲ್ಲಿ. ಜರ್ಮನಿಯನ್ನು ಕೂಡ ಓವರ್ಟೇಕ್ ಮಾಡಿ ಫಾರ್ ದ ಫಸ್ಟ್ ಟೈಮ್. 2022ರ ಜೂನ್ನ ಪ್ರಕಾರ ರಾಜಸ್ಥಾನ ಮತ್ತು ಗುಜರಾತ್ ಅನ್ನುವಂಥದ್ದು ಟಾಪ್ ಸ್ಟೇಟ್ಸ್ಗಳಾಗಿದೆ ಲಾರ್ಜ್ ಸ್ಕೇಲ್ ಸೋಲಾರ್ನ ಪ್ರೊಡ್ಯೂಸ್ ಮಾಡೋದರಲ್ಲಿ. ಇದು ಎಷ್ಟರ ಮಟ್ಟಿಗೆ ಅಂದರೆ 53% ಮತ್ತು 14% ಇನ್ಸ್ಟಾಲೇಷನ್ಸ್ಗಳನ್ನು ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ನಾವು ಕಾಣಬಹುದಾಗುತ್ತೆ ರೆಸ್ಪೆಕ್ಟಿವ್ ಆಗಿ. ಒಟ್ಟಾರೆಯಾಗಿ ಭಾರತದಲ್ಲಿ ಸೋಲಾರ್ ಎನರ್ಜಿಗೆ ಅಂತ ಹೇಳಿ ಸಂಬಂಧಿಸಿದಂತೆ ತಂದಿರತಕ್ಕಂಥ ಇನಿಷಿಯೇಟಿವ್ಸ್ಗಳೇಂತ ಅಂದರೆ ಸೋಲಾರ್ ಪಾರ್ಕ್ ಸ್ಕೀಮನ್ನು ತಂದಿದ್ದಾರೆ, ಹಾಗೆಯೇ ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಆಗಿರ್ಬೋದು, ಅಟಲ್ ಜ್ಯೋತಿ ಯೋಜನಾ, ನ್ಯಾಷನಲ್ ಸೋಲಾರ್ ಮಿಷನ್, ಸೃಷ್ಟಿ ಸ್ಕೀಮ್ ಅನ್ನುವಂಥದ್ದು ಮತ್ತು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಹೀಗೆ ಹಲವಾರು ಯೋಜನೆಗಳನ್ನು ಸೋಲಾರ್ ಎನರ್ಜಿಯನ್ನು ಭಾರತದಲ್ಲಿ ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗಿಗೆ ಸಂಬಂಧಿಸಿದಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅವರು ಇತ್ತೀಚೆಗೆ ಏನು ತಿಳಿಸಿದ್ದಾರೆ ಲೋಕಸಭೆಯಲ್ಲಿ ಅಂತ ಅಂದರೆ
ಕಳೆದ 3 ವರ್ಷಗಳಲ್ಲಿ ಅಂದರೆ 2019ರಿಂದ 2022ರ ಸಾಲಿಗೆ ನಾವು ನೋಡಿದಾಗ ಯಾವುದೇ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಲೇಬರ್ ಅವರು ತೀರ್ಕೊಂಡಿಲ್ಲ ಅಥವಾ ಸಾವಿಗೀಡಾಗಿಲ್ಲ ಅನ್ನುವಂಥದ್ದನ್ನು ಲೋಕಸಭೆಗೆ ಉತ್ತರವಾಗಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ತಿಳಿಸ್ತಾ ಇದೆ. ಟೋಟಲ್ ಆಫ್ 233 ಪೀಪಲ್ ಸಾವಿಗುಂಟಾಗಿದ್ದಾರೆ. ಆಕ್ಸಿಡೆಂಟ್ಸ್ ವೈಲ್ ಅಂಡರ್ಟೇಕಿಂಗ್ ಹಜಾರ್ಡಸ್ ಕ್ಲೀನಿಂಗ್ ಆಫ್ ಸಿವರ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕ್ಸ್ಗಳಿಂದ ಈ ಒಂದು ಟೈಮ್ ಪೀರಿಯಡ್ನಲ್ಲಿ. ಆದರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ನಿಂದಾಗಿ ಯಾರು ಕೂಡ ಸಾವಿಗೆ ಉಂಟಾಗಿಲ್ಲ ಅನ್ನುವಂಥದ್ದು. ಹಾಗಾದರೆ ಏನಿದು ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಅಂತ ಅಂದರೆ ದ ರಿಮೂವಲ್ ಆಫ್ ಹ್ಯೂಮನ್ ಎಕ್ಸ್ಕ್ರಿಮೆಂಟ್ ಫ್ರಮ್ ಪಬ್ಲಿಕ್ ಸ್ಟ್ರೀಟ್ಸ್ ಆ್ಯಂಡ್ ಡ್ರೈ ಲ್ಯಾಟ್ರಿನ್ಸ್, ಕ್ಲೀನಿಂಗ್ ಸೆಪ್ಟಿಕ್ ಟ್ಯಾಂಕ್ಸ್, ಗಟರ್ಸ್ ಆ್ಯಂಡ್ ಸೀವರ್ಸ್. ಈ ಒಂದು ಪ್ರೋಸೆಸ್ಸನ್ನು ನಾವು ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಅಂತ ಹೇಳಿ ಡಿಫೈನ್ ಮಾಡಲಾಗುತ್ತೆ. ಅಂದರೆ ಮಲ ಹೊರುವ ಪದ್ಧತಿ, ಮನುಷ್ಯರು ಮಲವನ್ನು ಹೊರುವಂಥದ್ದು, ಮನುಷ್ಯರ ಮಲವನ್ನು ಮನುಷ್ಯರೇ ಹೊತ್ತು ಅದನ್ನು ಸಾಗಿಸುವಂಥದ್ದು, ಬೇರೆ ಕಡೆಗೆ ಹಾಕುವಂಥದ್ದು, ಈ ರೀತಿಯ ಕಾರ್ಯವನ್ನು ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಅಂತೇವೆ. ಅಥವಾ ಡ್ರೈ ಲ್ಯಾಟ್ರಿನ್ಸ್ಗಳನ್ನು ಮತ್ತು ಪಬ್ಲಿಕ್ ಸ್ಟ್ರೀಟ್ನಲ್ಲಿರ್ತಕ್ಕಂಥ ಹ್ಯೂಮನ್ ಎಕ್ಸ್ಕ್ರಿಮೆಂಟನ್ನು ರಿಮೂವ್ ಮಾಡುವಂಥದ್ದು, ಸೆಪ್ಟಿಕ್ ಟ್ಯಾಂಕ್ಸ್ಗಳನ್ನು ಕ್ಲೀನ್ ಮಾಡುವಂಥದ್ದು, ಗಟರ್ಸ್ ಅಥವಾ ಸಿವರ್ಸ್ಗಳನ್ನು ಕ್ಲೀನ್ ಮಾಡುವಂಥದ್ದು, ಇವೆಲ್ಲವನ್ನು ಕೂಡ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗಿನ ಭಾಗವಾಗಿ ಕರಿತೇವೆ. ಇಂಡಿಯಾ ಈ ಒಂದು ಪ್ರಾಕ್ಟೀಸನ್ನು ಬ್ಯಾನ್ ಮಾಡಿದೆ 2013ರಲ್ಲಿ. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಸ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಅಂಡ್ ದೇರ್ ರಿಹೆಬಿಲಿಟೇಷನ್ ಆ್ಯಕ್ಟ್ ಅಂತ ಹೇಳಿ 2013ರ ಆ್ಯಕ್ಟ್ನ ಅಡಿಯಲ್ಲಿ ಯಾವುದೇ ಇಂಡಿವಿಜುವಲ್ ಮ್ಯಾನ್ಯುಯಲಿ ಕ್ಲೀನಿಂಗ್, ಕ್ಯಾರಿಯಿಂಗ್ ಅಥವಾ ಡಿಸ್ಪೋಸಿಂಗ್ ಆರ್ ಅದರ್ವೈಸ್ ಹ್ಯಾಂಡ್ಲಿಂಗ್ ಇನ್ ಎನಿ ಮ್ಯಾನರ್ ಹ್ಯೂಮನ್ ಎಕ್ಸ್ಕ್ರೇಟಾ ಇದನ್ನು ಕಂಪ್ಲೀಟಾಗಿ ತೆಗೆದುಹಾಕಿದೆ, ಬ್ಯಾನ್ ಮಾಡಿದೆ ಈ ಒಂದು ಆ್ಯಕ್ಟ್ ಅನ್ನುವಂಥದ್ದು. ಹಾಗೆಯೇ ಈ ಆ್ಯಕ್ಟ್ ಅನ್ನುವಂಥದ್ದು ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗನ್ನು ಒಂದು ಡಿಹ್ಯೂಮನೈಸಿಂಗ್ ಪ್ರಾಕ್ಟೀಸ್ ಅಂತ ಹೇಳಿ ಕೂಡ ರೆಕಗ್ನೈಸ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ನಾವಿಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ನಿಂದ ಕಳೆದ 3 ವರ್ಷದಲ್ಲಿ ಯಾವುದೇ ಸಾವು ಉಂಟಾಗಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡಾಗ ಏನು ಗೊತ್ತಾಗುತ್ತೆ ಅಂದರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳ ವಿಚಾರದಲ್ಲಿ ನಾವು ಒಂದಷ್ಟು ಬೆಟರ್ ಇಂಪ್ರೂವ್ಮೆಂಟನ್ನು ಮಾಡಿದ್ದೇವೆ. ಅಂದರೆ ಅವರ ಸಂಖ್ಯೆ ಕಡಿಮೆ ಆಗುವಂಥದ್ದು, ಆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಬ್ಯಾನ್ ಆಗುವಂಥದ್ರಲ್ಲಿ ಒಂದಷ್ಟು ಮಟ್ಟಿಗೆ ಯಶಸ್ಸನ್ನು ಗಳಿಸಿದ್ದೇವೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾದರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಪ್ರಿವೈಲ್ ಆಗೋದಕ್ಕೆ ಕಾರಣಗಳೇನಿತ್ತು ಅಂತ ಅಂದರೆ ಜನಗಳಲ್ಲಿದ್ದಂಥ ಒಂದು ಇಂಡಿಫರೆಂಟ್ ಆ್ಯಟಿಟ್ಯೂಡ್ ಅನ್ನುವಂಥದ್ದು. ಹಾಗೆಯೇ ಔಟ್ಸೋರ್ಸಿಂಗ್ನ ವಿಚಾರಕ್ಕೆ ಇಶ್ಯೂಸ್ ಡ್ಯೂ ಟು ಔಟ್ಸೋರ್ಸಿಂಗ್ ಏನಿತ್ತು ಇದು ಒಂದು ಸಮಸ್ಯೆ ಆಗ್ತಾಯಿತ್ತು. ಲೋಕಲ್ ಬಾಡೀಸ್ಗಳು ಔಟ್ಸೋರ್ಸಿಂಗ್ ಸೀವರ್ ಕ್ಲೀನಿಂಗ್ ಟಾಸ್ಕ್ಗಳನ್ನು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ಗಳಿಗೆ ಇಶ್ಯೂ ಮಾಡ್ತಾರೆ ಸಾಕಷ್ಟು ಬಾರಿ. ಹವೆವರ್ ಮೆನಿ ಆಫ್ ದೆಮ್ ಫ್ಲೈ ಬೈ ನೈಟ್ ಆಪರೇಟರ್ಸ್ಗಳನ್ನು ಮಾಡ್ತಾರೆ. ಹಾಗಾಗಿ ಪ್ರಾಪರ್ ರೋಲ್ಸ್ ಆಫ್ ಸ್ಯಾನಿಟೇಷನ್ ವರ್ಕರ್ಸ್ಗಳನ್ನು ಅವರು ಮೇಂಟೈನ್ ಮಾಡೋದಿಲ್ಲ. ಇನ್ನು ಸೋಷಿಯಲ್ ಇಶ್ಯೂಸ್ಗಳು, ಕ್ಯಾಸ್ಟ್ನಿಂದ, ಕ್ಲಾಸ್ನಿಂದ, ಇನ್ಕಮ್ ಡಿವೈಡ್ಸ್ಗಳಿಂದ ಈ ಪ್ರಾಕ್ಟೀಸ್ಗಳು ಡ್ರಿವನ್ ಆಗಿರುತ್ತೆ. 1993ರಲ್ಲಿ ಭಾರತ ಎಂಪ್ಲಾಯ್ಮೆಂಟ್ ಆಫ್ ಪೀಪಲ್ ಆಸ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳನ್ನು ಆಗಲೇ ಬ್ಯಾನ್ ಮಾಡಿತ್ತು. ದಿ ಎಂಪ್ಲಾಯ್ಮೆಂಟ್ ಆಫ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಡ್ರೈ ಲ್ಯಾಟ್ರಿನ್ಸ್ ಪ್ರೊಹಿಬಿಷನ್ ಆ್ಯಕ್ಟ್ 1993ನ ಅಡಿಯಲ್ಲಿ. ಆದರೆ ಸ್ಟಿಗ್ಮಾ ಮತ್ತು ಡಿಸ್ಕ್ರಿಮಿನೇಷನ್ ಇದರೊಟ್ಟಿಗೆ ಏನು ಅಸೋಸಿಯೇಟ್ ಆಗಿತ್ತು ಅದು ಇವತ್ತೂ ಕೂಡ ಲಿಂಗರ್ ಆನ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗನ್ನು ತೊಡೆದು ಹಾಕಲಿಕ್ಕೆ, ಟ್ಯಾಕಲ್ ಮಾಡಲಿಕ್ಕೆ ಸ್ಟೆಪ್ಸ್ ಏನು ತೊಗೊಂಡ್ರು ಅಂದರೆ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಸ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಆ್ಯಂಡ್ ದೇರ್ ರಿಹೆಬಿಲಿಟೇಷನ್ ಅಮೆಂಡ್ಮೆಂಟ್ ಬಿಲ್ 2020 ಕೂಡ ಹೊರಬಂದಿದೆ. ಹಾಗೆ ದಿ ಬಿಲ್ಡಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಇನ್ಸ್ಯಾನಿಟರಿ ಲ್ಯಾಟ್ರಿನ್ಸ್ ಆ್ಯಕ್ಟ್ ಆಫ್ 2013, ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಕ್ಟ್ 1989, ಹಾಗೆ ಸಫಾಯಿ ಮಿತ್ರ ಸುರಕ್ಷಾ ಚಾಲೆಂಜ್ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ನವರು ವರ್ಲ್ಡ್ ಟಾಯ್ಲೆಟ್ ಡೇ ಎಂದು ಅಂದರೆ ನವೆಂಬರ್ 19ರಂದು 2020ರ ನವೆಂಬರ್ 19ರಂದು ಇದನ್ನು ಪ್ರಾರಂಭಿಸಿದಂಥದ್ದು ಕೂಡ. ಇನ್ನು ಸ್ವಚ್ಛತಾ ಅಭಿಯಾನ್ ಆ್ಯಪನ್ನು ಕೂಡ ತಂದಿದ್ದಾರೆ. ಹಾಗೆ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಮೆಕನೈಸ್ಡ್ ಸ್ಯಾನಿಟೇಷನ್ ಎಕೋಸಿಸ್ಟಮ್ ನಮಸ್ತೆ ಅನ್ನುವಂಥ ಮತ್ತೊಂದು ಯೋಜನೆ. 2014ರಲ್ಲಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಅನ್ನುವಂಥದ್ದು, ಒಂದು ಆರ್ಡರ್ ಅನ್ನುವಂಥದ್ದು ಮ್ಯಾಂಡೇಟ್ರಿ ಮಾಡ್ತು ಗೌರ್ಮೆಂಟಿಗೆ. ಯಾರು ಸೀವೇಜ್ ವರ್ಕ್ನಿಂದ 1993ರಿಂದ ಈಚೆಗೆ ಸಾವಿಗುಂಟಾಗಿದ್ದಾರೋ ಅವರನ್ನು ಗುರುತಿಸಿ ಅವರಿಗೆ 10 ಲಕ್ಷದಷ್ಟು ಕಾಂಪನ್ಸೇಷನನ್ನು ಅವರ ಫ್ಯಾಮಿಲೀಸ್ಗಳಿಗೆ ನೀಡಿ ಅಂಥೇಳಿ ಸುಪ್ರೀಂ ಕೋರ್ಟು ಕಡ್ಡಾಯ ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ನಿಂದ ಉಂಟಾಗುವಂಥ ಸಾವುಗಳ ಸಂಖ್ಯೆ ಕಳೆದ 3 ವರ್ಷದಲ್ಲಿ 0 ಆಗಿದೆ. ಅಂದರೆ ಇವರ ಸಂಖ್ಯೆ ಕುಸಿತವನ್ನು ಕಂಡಿದೆ. ಇನ್ನು ಬೆಟರ್ ವೇನಲ್ಲಿ ಸಮಾಜ ಮುಂದುವರಿತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮುಂದಿನ ಆರ್ಟಿಕಲ್ ಬೇಸ್ ಎಡಿಟಿಂಗ್, ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಹೆಲ್ತ್ನ ಅಡಿಯಲ್ಲಿ ಓದ್ಕೊಳ್ಬಹುದು. ಇತ್ತೀಚೆಗೆ UK ವಿಜ್ಞಾನಿಗಳು ಸಕ್ಸಸ್ಫುಲ್ ಆಗಿ ನ್ಯೂ ಫಾರ್ಮ್ ಆಫ್ ಕ್ಯಾನ್ಸರ್ ಥೆರಪಿಯನ್ನು ಟೆಸ್ಟ್ ಮಾಡಿದ್ದಾರೆ. ಬೇಸ್ ಎಡಿಟಿಂಗ್ ಅಂತ ಅಂದರೆ ಪೇಷಂಟ್ ವಿತ್ ಟಿ ಸೆಲ್ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೇಮಿಯಾವನ್ನು ಹೊಂದಿರತಕ್ಕಂಥವ್ರಿಗೆ ಬೇಸ್ ಎಡಿಟಿಂಗನ್ನು ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡಿರ್ತಕ್ಕಂಥದ್ದು. ಬೇಸ್ ಎಡಿಟಿಂಗ್ ಅಂದರೆ ಏನು ಅಂತ ಅಂದರೆ ಬೇಸಸ್ ಅಂತ ಅಂದರೆ ದೇ ಆರ್ ದಿ ಲ್ಯಾಂಗ್ವೇಜಸ್ ಆಫ್ ಲೈಫ್. ಹೇಗೆ ಒಂದು ಆಲ್ಫಾಬೆಟಿಕ್ನ ಲೆಟರ್ಸ್ಗಳಿಲ್ಲದೆ ನಾವು ಒಂದು ಪದವನ್ನು ಸ್ಪೆಲ್ಔಟ್ ಮಾಡೋದಕ್ಕಾಗೋದಿಲ್ವೋ ಅದೇ ರೀತಿಯಾಗಿ ಬಿಲಿಯನ್ಸ್ ಆಫ್ ಬೇಸಸ್ ಅನ್ನುವಂಥದ್ದು ನಮ್ಮ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡಲ್ಲಿ DNA ಇರುತ್ತೆ. ಬೇಸಸ್ ಇಲ್ಲದೆ ನಮ್ಮ ಒಂದು ಬಾಡಿಯ ಇನ್ಸ್ಟ್ರಕ್ಷನ್ ಮ್ಯಾನ್ಯಲನ್ನು ಸ್ಪೆಲ್ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಬೇಸಸ್ ಅನ್ನುವಂಥದ್ದು. ಇನ್ನು ಈ ಬೇಸಸ್ ಅನ್ನುವಂಥದ್ದು ಒಂದು ಸೀಕ್ವೆನ್ಸ್ನಲ್ಲಿ ಇರುತ್ತೆ.
ಆದರೆ ಈ ಸೀಕ್ವೆನ್ಸ್ನಲ್ಲಿ ಯಾವುದೇ ಒಂದು ಬದಲಾವಣೆ ಆದರೆ, ಮಿಸ್ ಅರೇಂಜ್ಮೆಂಟ್ ಆದರೆ ಇದು ಕ್ಯಾನ್ಸರನ್ನು ಕೂಡ ಉಂಟು ಮಾಡ್ಬೋದಾಗಿರುತ್ತೆ. ಈ ಒಂದು ಟೆಕ್ನಿಕನ್ನು ಬಳಸಿ ಬೇಸ್ ಎಡಿಟಿಂಗನ್ನು ಮಾಡುವಂಥದ್ದು, ಅಂದರೆ ಬೇಸ್ನಲ್ಲಿ ಯಾವುದೇ ಮಿಸ್ ಅರೇಂಜ್ಮೆಂಟ್ಸ್ ಆಗದೆ ಇರುವಂತೆ ಸೀಕ್ವೆನ್ಸನ್ನು ಎಡಿಟ್ ಮಾಡುವಂಥ ಕಾರ್ಯವನ್ನು ಮಾಡುವಂಥದ್ದು. ದಿ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ ಜಸ್ಟ್ ಒನ್ ಬೇಸ್ ಇನ್ ಅ ಜೆನೆಟಿಕ್ ಕೋಡ್ ಕ್ಯಾನ್ ಬಿ ಆಲ್ಟರ್ಡ್. ಎಫೆಕ್ಟಿವ್ಲಿ ಜೆನೆಟಿಕ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಇದು ಜೆನೆಟಿಕ್ ಕೋಡ್ ಅಂತ ಅಂದರೆ ಇನ್ಸ್ಟ್ರಕ್ಷನ್ಸ್ ಕಂಟೈನ್ಡ್ ಇನ್ ಅ ಜೀನ್ಗೆ ಇದು ರೆಫರ್ ಆಗುತ್ತೆ. ನಮ್ಮ DNA-ಯಲ್ಲಿರ್ತಕ್ಕಂಥ ನ್ಯೂಕ್ಲಿಯೋಟೈಡ್ ಬೇಸಸ್ ಅಂತ ಅಂದರೆ ಮುಖ್ಯವಾಗಿ 4 ಇದೆ: ಅಡಿನೈನ್, ಸೈಟೋಸಿನ್, ಗ್ವಾನಿನ್ ಮತ್ತು ಥೈಮೈನ್ ಅಂತ ಹೇಳಿ. CRISPR ಟೆಕ್ನಾಲಜಿ, ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ಡ್ ಶಾರ್ಟ್ ಪ್ಯಾಲಿಯೋಂಡ್ರಿಕ್ ರಿಪೀಟ್ಸ್ ಅಂತ ಹೇಳಿ, ಪ್ಯಾಲಿಡ್ರೋಮಿಕ್ ರಿಪೀಟ್ಸ್ ಅಂತ ಹೇಳಿ. CRISPR ಟೆಕ್ನಾಲಜಿ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಪಾಪ್ಯುಲರ್ ಅಪ್ರೋಚಸ್ ಆಗಿದ್ದು, ಇದು ಜೀನ್ಸ್ಗಳನ್ನು ಆಲ್ಟರ್ ಮಾಡೋದನ್ನು ಅಲೋ ಮಾಡುತ್ತೆ, ಸೊ ದಟ್ ಅಲ್ಲಿರ್ತಕ್ಕಂಥ ಎರರ್ಸ್ಗಳನ್ನು ಫಿಕ್ಸ್ ಮಾಡುತ್ತೆ, ಜೀನ್ಸನ್ನು ಬೇಸಸನ್ನು ಎಡಿಟ್ ಮಾಡುವಂಥದ್ದು. ಸೊ ಇದು ಬೇಸ್ ಎಡಿಟಿಂಗ್ ಅನ್ನುವಂಥ ಕಾನ್ಸೆಪ್ಟ್. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಬೇಸ್ ಎಡಿಟಿಂಗ್ ಅಂದರೆ ಏನು ಅಂತ ಅಂದರೆ, ನಮ್ಮ DNA-ಯಲ್ಲಿರ್ತಕ್ಕಂಥ ಈ ರೀತಿಯ AGCT ಏನಿರುತ್ತೆ, ಅಡಿನೈನ್, ಗ್ವಾನೈನ್, ಥೈಮೈನ್ ಮತ್ತು ಸೈಟೋಸಿನ್ ಅನ್ನುವಂಥ ಜೆನೆಟಿಕ್ ಕೋಡ್ಸ್ಗಳೇನಿರುತ್ತೆ, ನ್ಯೂಕ್ಲಿಯೋಟೈಡ್ ಬೇಸಸ್ಗಳೇನಿರುತ್ತೆ, ಈ ನ್ಯೂಕ್ಲಿಯೋಟೈಡ್ ಬೇಸಸ್ಗಳಲ್ಲಿ ಏನಾದರೂ ಏರುಪೇರುಗಳಾದರೆ ಇದರಿಂದ ಕ್ಯಾನ್ಸರ್ ಕೂಡ ಉಂಟಾಗಬಹುದು. ಹಾಗಾಗಿ ಈ ಬೇಸಸ್ಗಳ ಒಂದು ಅರೇಂಜ್ಮೆಂಟ್ನಲ್ಲಿ ಯಾವುದೇ ತೊಡಕಾಗದೇ ಇರುವಂತೆ ನೋಡಿಕೊಳ್ಳಿಕ್ಕೆ ಅಥವಾ ಆಗಿರ್ತಕ್ಕಂಥ ತೊಡಕನ್ನು ತಿದ್ದುಪಡಿ ಮಾಡಲಿಕ್ಕೆ ಬೇಸನ್ನು ಎಡಿಟ್ ಮಾಡುವಂಥದ್ದು, ಇದನ್ನೇ ಬೇಸ್ ಎಡಿಟಿಂಗ್ ಅಂತ ಹೇಳಿ ಕರಿತೇವೆ. CRISPR ಅನ್ನುವಂಥದ್ದು ಒಂದು ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಆಗಿದೆ. ಸೈಂಟಿಸ್ಟ್ಗಳು ಸೆಲೆಕ್ಟಿವ್ ಆಗಿ DNA ಆಫ್ ಲಿವಿಂಗ್ ಆರ್ಗ್ಯಾನಿಸಮನ್ನು ಮಾಡಿಫೈ ಮಾಡ್ತಾರೆ ಯೂಸಿಂಗ್ ಅ ಸ್ಪೆಷಲ್ ಪ್ರೋಟೀನ್, ಅಂದರೆ Cas9 ಅನ್ನುವಂಥ ಪ್ರೋಟೀನನ್ನು ಬಳಕೆ ಮಾಡಿಕೊಂಡು. ಹಾಗಾಗಿ CRISPR ಟೆಕ್ನಾಲಜಿ ಅಂತ ಅಂದರೆ Cas9 ಪ್ರೋಟೀನನ್ನು ಬಳಕೆ ಮಾಡ್ತಾರೆ ಇಲ್ಲಿ. ಇದೊಂದು ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಅನ್ನುವಂಥದ್ದು ಗೊತ್ತಿರಲಿ. ಮುಂದಿನ ಆರ್ಟಿಕಲ್ ಮೀಥೇನ್ ಎಮಿಷನ್ಸ್ಗೆ ಸಂಬಂಧಪಟ್ಟಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇತ್ತೀಚೆಗೆ ಒಂದು ಅಧ್ಯಯನವನ್ನು ವೆಟ್ಲ್ಯಾಂಡ್ ಎಮಿಷನ್ ಆ್ಯಂಡ್ ಅಟ್ಮಾಸ್ಫಿರಿಕ್ ಸಿಂಕ್ ಚೇಂಜಸ್ ಎಕ್ಸ್ಪ್ಲೈನ್ ಮೀಥೇನ್ ಗ್ರೋತ್ ಇನ್ 2020 ಅನ್ನುವಂಥ ಒಂದು ಅಧ್ಯಯನವನ್ನು ಈಗ ಪಬ್ಲಿಷ್ ಮಾಡಲಾಗಿದೆ. ಇದೇನು ತೋರಿಸುತ್ತೆ ಅಂತ ಅಂದರೆ, ಲೋ ನೈಟ್ರೋಜನ್ ಆಕ್ಸೈಡ್ ಪೊಲ್ಯೂಷನ್ ಮತ್ತು ವಾರ್ಮಿಂಗ್ ವೆಟ್ಲ್ಯಾಂಡ್ಸ್, ಇದರಿಂದಾಗಿ ಗ್ಲೋಬಲ್ ಮೀಥೇನ್ ಎಮಿಷನ್ಸ್ಗಳು ಡ್ರೋವ್ ಆಗ್ತಾ ಇದೆ, ರೆಕಾರ್ಡ್ ಹೈ ಲೆವೆಲ್ಸ್ಗಳನ್ನು ರೀಚ್ ಆಗಿದೆ 2020ರಲ್ಲಿ ಅಂತ ಹೇಳಿ ಇದು ತಿಳಿಸ್ತಾ ಇದೆ. ಹಾಗಾದರೆ ಈ ವೆಟ್ಲ್ಯಾಂಡ್ ಎಮಿಷನ್ ಆ್ಯಂಡ್ ಅಟ್ಮಾಸ್ಫಿರಿಕ್ ಸಿಂಕ್ ಚೇಂಜಸ್ ಎಕ್ಸ್ಪ್ಲೈನ್ ಮೀಥೇನ್ ಗ್ರೋತ್ ಇನ್ 2020 ಅನ್ನುವಂಥ ರಿಪೋರ್ಟ್ನಲ್ಲಿರ್ತಕ್ಕಂಥ ಫೈಂಡಿಂಗ್ಸ್ಗಳನ್ನು ನೋಡೋದೇ ಆದರೆ, ಗ್ಲೋಬಲ್ ಮೀಥೇನ್ ಎಮಿಷನ್ಸ್ ಅನ್ನುವಂಥದ್ದು ರಫ್ಲಿ 15 ppb ಪಾರ್ಟ್ಸ್ ಪರ್ ಬಿಲಿಯನ್ ಆಗಿದೆ 2020ರಲ್ಲಿ. ಆದರೆ 2019ರಲ್ಲಿ ಇದು ಕೇವಲ 9.9 ppb ಇತ್ತು, ಆದರೆ ಇದು 15ಗೆ ರೀಚ್ ಆಗಿದೆ ಒಂದೇ ವರ್ಷದಲ್ಲಿ. ಇನ್ನು 2020ರಲ್ಲಿ ಮೀಥೇನ್ ಎಮಿಷನ್ಸ್ ಫ್ರಮ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅನ್ನುವಂಥದ್ದು 1.2 ಟೆರಾಗ್ರಾಮ್ಸ್ನಷ್ಟು ಡಿಕ್ರೀಸ್ ಆಗಿದೆ ಪರ್ ಇಯರ್. ಹ್ಯೂಮನ್ ಆ್ಯಕ್ಟಿವಿಟೀಸ್ನಿಂದ ಬರುವಂಥ ಮೀಥೇನ್ ಅನ್ನುವಂಥದ್ದು ಡಿಕ್ರೀಸ್ ಆಗಿದ್ರೂ ಕೂಡ ಒಟ್ಟಾರೆ ಮೀಥೇನ್ ಎಮಿಷನ್ಸ್ಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಮೀಥೇನ್ ಎಮಿಷನ್ಸ್ ಫ್ರಮ್ ಹ್ಯೂಮನ್ ಅನ್ನುವಂಥದ್ದು ಈಗ ಕಡಿಮೆ ಆಗಿದೆ, ಆದರೆ ಬೇರೆ ಫ್ಯಾಕ್ಟರ್ಸ್ಗಳಿಂದ ಆಗುವಂಥ ಮೀಥೇನ್ ಎಮಿಷನ್ಸ್ಗಳನ್ನು ಕಡಿಮೆ ಮಾಡಬೇಕು. ಮೀಥೇನ್ ಎಮಿಷನ್ಸ್ಗಳು ಅಂತ ನೋಡೋದೇ ಆದರೆ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ 3.1 TG ಪರ್ ಇಯರ್ನಷ್ಟು ಡಿಕ್ರೀಸ್ ಆಗಿದೆ. ಈ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ನಿಂದ ಆಗ್ತಿದ್ದಂಥ ಮೀಥೇನ್ ಎಮಿಷನ್ಸ್ಗಳು 2019ಕ್ಕೆ ಕಂಪೇರ್ ಮಾಡಿದ್ರೆ ಡಿಕ್ರೀಸ್ ಆಗಿದೆ. ಇನ್ನು ಕಾಂಟ್ರಿಬ್ಯೂಷನ್ಸ್ ಫ್ರಮ್ ಕೋಲ್ ಮೈನಿಂಗ್ ಅನ್ನುವಂಥದ್ದು ಕೂಡ ಡಿಕ್ರೀಸ್ ಆಗಿದೆ. ಫೈರ್ ಎಮಿಷನ್ಸ್ಗಳು ಕೂಡ ಡ್ರಾಪ್ ಆಗಿದೆ. ಗ್ಲೋಬಲಿ ಫೈರ್ ಎಮಿಷನ್ಸ್ಗಳು 2020ರಲ್ಲಿ ಹೆಚ್ಚು ಫಾಲ್ ಆಗಿರ್ತಕ್ಕಂಥದ್ದು 2019ಕ್ಕೆ ಹೋಲಿಕೆ ಮಾಡಿದಾಗ. ಇನ್ನು ಅಗ್ರಿಕಲ್ಚರ್ ಸೆಕ್ಟರ್ಗೆ ಇದರ ಒಂದು ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದು 1.6 TG ಪರ್ ಇಯರ್ ಆಗುತ್ತೆ. ವೆಟ್ಲ್ಯಾಂಡ್ ಎಮಿಷನ್ಸ್ಗಳು ಕೂಡ 6.0 TG ಪರ್ ಇಯರಿಗೆ ರೋಸ್ ಆಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಮೀಥೇನ್ ಅನ್ನುವಂಥದ್ದು CH4 ಅನ್ನುವಂಥ ಒಂದು ಮಾಲಿಕ್ಯುಲರ್ ಫಾರ್ಮುಲಾವನ್ನು ಹೊಂದಿರುತ್ತೆ. ಇದೊಂದು ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಆಗಿದೆ. 1 ಕಾರ್ಬನ್ ಆಟಮ್ ಮತ್ತು ಇಲ್ಲಿ ಕಾಣುವಂತೆ 4 ಹೈಡ್ರೋಜನ್ ಆಟಮ್ಸ್ಗಳನ್ನು ಹೊಂದಿರುತ್ತೆ. ಇದು ಫ್ಲೇಮೇಬಲ್ ಆಗಿರುತ್ತೆ ಮತ್ತು ಇದನ್ನು ಫ್ಯೂಯಲ್ ಆಗಿ ಕೂಡ ವರ್ಲ್ಡ್ ವೈಡ್ ಬಳಕೆ ಮಾಡ್ತಾರೆ. ಮೀಥೇನ್ ಒಂದು ಪವರ್ಫುಲ್ ಗ್ರೀನ್ ಹೌಸ್ ಗ್ಯಾಸ್ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕು. ಮೀಥೇನ್ ಮೋರ್ ದೆನ್ 80 ಟೈಮ್ಸ್ ದಿ ವಾರ್ಮಿಂಗ್ ಪವರ್ ಆಫ್ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿದೆ. 80 ಟೈಮ್ಸ್ಗಿಂತಲೂ ಹೆಚ್ಚಿನ ವಾರ್ಮಿಂಗ್ ಪವರನ್ನು ಹೊಂದಿದೆ ಕಾರ್ಬನ್ ಡೈಆಕ್ಸೈಡ್ಗೆ ಕಂಪೇರ್ ಮಾಡಿದ್ರೆ. ಓವರ್ ದ ಫಸ್ಟ್ 20 years ಆಫ್ ಇಟ್ಸ್ ಲೈಫ್ ಟೈಮ್ ಇನ್ ದಿ ಅಟ್ಮಾಸ್ಫಿಯರ್ನಲ್ಲಿ ಇದು ಅಷ್ಟರ ಮಟ್ಟಿಗೆ ವಾರ್ಮಿಂಗ್ ಪವರನ್ನು ಹೊಂದಿರತಕ್ಕಂಥದ್ದು. ಇನ್ನು ಕಾಮನ್ ಸೋರ್ಸಸ್ ಆಫ್ ಮೀಥೇನ್ ಅಂತ ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಸಿಸ್ಟಮ್ಸ್ಗಳು, ಅಗ್ರಿಕಲ್ಚರ್ ಆಕ್ಟಿವಿಟೀಸ್ಗಳು, ಕೋಲ್ ಮೈನಿಂಗ್ ಆ್ಯಂಡ್ ವೇಸ್ಟ್, ಇದಿಷ್ಟು ತಿಳಿದಿರಲಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.